ರೈತ ಸಂಘದವರು ಮತ್ತೆ ಎಲ್ಲ ಜನರ ಜೊತೆಗೆ ಒಂದು ಸಂವಾದ ಮಾಡಿದ ತಕ್ಷಣ ಏನಾಗಬೇಕು ತ್ವರಿತವಾಗಿ ಅಂತ ಹೇಳಿದ್ರೆ ಸರ್, ಫಸ್ಟ್ ಇಮಿಡಿಯೇಟ್ ಶಾರ್ಟ್ ಟರ್ಮ್ ಮೆಜರ್ಸ್ ಮತ್ತೆ ಲಾಂಗ್ ಟರ್ಮ್ ಮೆಜರ್ಸ್. ಸರ್ ಶಾರ್ಟ್ ಟರ್ಮ್ ಮೆಜರ್ಸ್ ಆಗಿ ಏನಾಗಬೇಕಾಗಿತ್ತು ಅಂತ ಹೇಳಿದ್ರೆ ಇಟಿಎಫ್ ಅವಶ್ಯಕತೆ ಇತ್ತು ಸರ್ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಆ ಟೈಮಲ್ಲಿ ಏನಂದ್ರೆ ಕೂಡಲೇ 2 ಕಡೆ ಇಟಿಎಫ್ ಸ್ಯಾಂಕ್ಷನ್ ಮಾಡಿದ್ದಾರೆ ಸರ್. ಮತ್ತೆ ದಿನಾಂಕ 8/3 ಮಾನ್ಯ ಶಾಸಕರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಗೊಳಿಸಿದ್ವಿ ಸರ್. ಒಂದು ಎನ್ನಾರ್ಪುರದಲ್ಲಿ ಮತ್ತೆ ಒಂದು ಬಾಳೆಹೊನ್ನೂರಲ್ಲಿ ಸರ್, ಅದೊಂದು ಸರ್. ಮತ್ತೆ ರೈಲ್ವೆ ಬ್ಯಾರಿಕೇಡ್ ಸಂಬಂಧಪಟ್ಟ ಹಾಗೆ ಸರ್, ಬಹುದಿನದ ನಮ್ಮ ಕಡೆ ಒಂದು ರೈಲ್ವೆ ಬ್ಯಾರಿಕೇಡ್ ಆಗಬೇಕು. ಏನು ನಮ್ಮ ಭದ್ರಾ ಹಿನ್ನೀರಿನಿಂದ ಆನೆಗಳು ಎಂಟ್ರಿ ಆಗ್ತಾ ಇದೆ ಎನ್ನಾರ್ಪುರ ಬಾಳೆಹೊನ್ನೂರು ಭಾಗಕ್ಕೆ, ಅಲ್ಲಿ ಅತಿ ಹೆಚ್ಚು ಸರ್. ಆಲ್ಮೋಸ್ಟ್ ಈ ವರ್ಷದಲ್ಲಿ 6 ಸಾವನ್ನಾಗಿತ್ತು ಸರ್. ಆ ಭಾಗಕ್ಕೆ ತ್ವರಿತಗತಿಯಾಗಿ ನಾವು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅಂತ ಹೇಳಿದಾಗ ಸರ್ 7.61 ಕಿಲೋಮೀಟರ್ನಷ್ಟು ಅಡ್ಮಿನಿಸ್ಟ್ರೇಟಿವ್ ಅಪ್ರೋಚ್ ಕೊಟ್ಟಿದ್ದಾರೆ ಸರ್. ಇವಾಗ ಆಲ್ರೆಡಿ ಟೆಂಡರ್ ಫ್ಲೋಟ್ ಮಾಡಿದ್ದೀವಿ ಸರ್. ಅದೊಂದಾಯಿತು ಅಂದರೆ ಫಾರ್ ಫಸ್ಟ್ ಟೈಮ್ ಸರ್ ಚಿಕ್ಕಮಗಳೂರು ವಿಭಾಗದಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ರೈಲ್ವೆ ಬ್ಯಾರಿಕೇಡ್ ಹೆಂಗೆ ಇವಾಗ ಕೊಡಗು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು ಸರ್, ಆ ಥರ ಚಿಕ್ಕಮಗಳೂರಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ ಸರ್. 7.61 ಕಿಲೋಮೀಟರ್ ಸರ್. ಮತ್ತೆ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಸರ್, ನಾವು ಆನೆ ಬಂತು ಅಂದರೆ ರಾತ್ರಿ ಹೊತ್ತದಲ್ಲಿ ನಮಗೆ ಆನೆ ಕಾಣ್ತಾ ಇರಲಿಲ್ಲ ಸರ್. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕುಡಲೂರು, ನೀಲಗಿರಿ ಜಿಲ್ಲೆ, ತಮಿಳುನಾಡು ನೀಲಗಿರಿ ಜಿಲ್ಲೆ ಮತ್ತೆ ಚಾಮರಾಜನಗರದಲ್ಲಿ ಹೆಂಗೆ ಥರ್ಮಲ್ ಡ್ರೋನ್ಸ್ ಮತ್ತೆ ಥರ್ಮಲ್ ಸೆನ್ಸರ್ಸ್ ಹಾಕ್ಬಿಟ್ಟು ಮಾನಿಟರ್ ಮಾಡ್ತಾ ಇದ್ರಲ್ಲ ಆನೆಗಳನ್ನ, ಆ ಥರ ನಾವು ಇವಾಗ ಮಾನಿಟರ್ ಮಾಡ್ತಾ ಇದ್ದೀವಿ ಸರ್. ಏನಂತಂದ್ರೆ ಲೆಸ್ ಹ್ಯೂಮನ್ ಇಂಟರ್ಫರೆನ್ಸ್. ಮುಂಚೆ ಆನೆ ಓಡಿಸ್ಬೇಕಿತ್ತು ಅಂದ್ರೆ ಜನ ಪಟಾಕಿ ಹಿಡ್ಕೊಂಡು ಅಥವಾ ಗನ್ ಹಿಡ್ಕೊಂಡು ಆನೆ ಓಡಿಸ್ಬೇಕಾಯ್ತು ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ. ಬಟ್ ಇವಾಗ ಥರ್ಮಲ್ ಡ್ರೋನ್ಸ್ ಬಂದಿದೆ ಸರ್. ನಮ್ಮ ಹತ್ರನೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2 ಡ್ರೋನ್ ಇದೆ ಸರ್. ಡ್ರೋನ್ ಮುಖಾಂತರನೇ ಆನೆನ ಡ್ರೈವಿಂಗ್ ಆಪರೇಷನ್ ಸರ್. ಮತ್ತೆ ರಾತ್ರಿ ಬೆಳಗಿನ ಜಾವ 6 ಗಂಟೆ ಒಳಗಡೆ ಆನೆಗಳು ಎಲ್ಲಿದೆ, ಯಾರ ತೋಟದಲ್ಲಿದೆ ಅಂತ ನಿಖರವಾಗಿ ನಾವು ರೈತರಿಗೆ ಮಾಹಿತಿ ನೀಡೋ ವ್ಯವಸ್ಥೆ ಆಗಿದೆ ಸರ್ ಇವಾಗ. ಸೊ ವಿತೌಟ್ ಹ್ಯೂಮನ್ ಇಂಟರ್ಫರೆನ್ಸ್ ನಮಗೆ ಆ ಡ್ರೋನ್ ಮುಖಾಂತರನೇ ಮಾಡ್ತಾ ಇದ್ದೀವಿ ಸರ್. ಮತ್ತೆ ನಾವಿವಾಗ ಆದಷ್ಟು ಟೆಕ್ನಾಲಜಿಕಲ್ ಇಂಟರ್ಫರೆನ್ಸ್ ಸರ್, ಮಾನ್ಯ ಸಚಿವರ ಡೈರೆಕ್ಷನ್ ಬೇಸಿಸ್ ಮೇಲೆ ಸರ್, ನಾವು ಎಲ್ಲಾ ಜಿಲ್ಲೆಗಳಲ್ಲೂ ಚಿಕ್ಕಮಗಳೂರು, ಹಾಸನ ಮತ್ತೆ ಕೊಡಗುರಲ್ಲಿ ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸರ್. ಏನಂತಂದ್ರೆ ಒಂದು ಯೂನಿಫೈಡ್ ನಂಬರ್ ಸರ್. ಆ ನಂಬರ್ ಮಾಡ್ಕೊಂಡ್ರೆ ಎಲ್ಲೇ ನಮ್ಮ ಜಿಲ್ಲೆಗಳಲ್ಲಿ ಯಾವ ಆನೆಗಳು ಎಲ್ಲೆಲ್ಲಿದೆ, ಏನು ಎತ್ತ ಅಂತ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಸರ್. ಆ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಕೊಡುವಂತ ವ್ಯವಸ್ಥೆ ಆಗ್ತಾ